ಸಮಸ್ತ ನಾಡಿನ ಜನತೆಗೆ ನಾನಿಮ್ಮ ಗದಗ್ನಾಗ ಮಾಡುವ ನಮಸ್ಕಾರಗಳು. ನಾ ಇವತ್ತು ಲೆನ್ಸರ್ ಗೋಲ್ಡ್ ತೊಗೊಂಬಂದೇನ್ರಿ. ಗೊಬ್ಬರದ ಅಂಗಡಿಗೆ ಹೋಗಿದ್ದೆ. ಇವು ಕೀಡಿ ಮತ್ತು ಮಿಡಿಚಿಯಾಗಿದ್ವು. ಹಿಂಗಾಗ್ಯತ್ರಿ ಅಂತಂದು ಫೋಟೋ ತೋರಿಸಿದೆ. ಅದೊಂದು ಲೆನ್ಸರ್ ಗೋಲ್ಡ್ ಕೊಟ್ಟಾರಿ. ಅದು ಕೀಡಿ ಮತ್ತು ಮಿಡಿಚಿಗೆ ಮತ್ತು ಒಟ್ಟು ಸ್ವಲ್ಪ ಗೊಬ್ಬರ ಕೊಡ್ರಿ ಅಂದೇನ್ರಿ. ಇದನ್ನು ಕೊಟ್ಟಾರೆ ಅವರು. ಇಲ್ಲೇ ಕೊತ್ತಂಬರಿ, ಪಾಲಕ್, ಮೆಂತ್ಯ ತಂದೇನ್ರಿ. ಇಲ್ಲಿ ಹಾಕ್ಕೊಂತೇನ್ರಿ ಅದನ್ನ. ಇಲ್ಲೇ ಅದ ನೋಡ್ರಿ, ಕೊತ್ತಂಬರಿ, ಪಾಲಕ್, ಮೆಂತ್ಯ ತೊಗೊಂಬಂದೇನ್ರಿ. ಇವಕ್ಕೆ 40 ರೂಪಾಯಿ ರೀ. 40 ರೂಪಾಯಿ ಕೊಟ್ಟು ತೊಗೊಂಬಂದೀನಿ. ಅಲ್ಲಿ ಹಾಕ್ಕೋಬೇಕ್ರಿ. ಈ ವಾರ ಹಾಕ್ಕೊತೀನಿ ಅವನ್ನ. ಇದು ಲೆನ್ಸರ್ ಗೋಲ್ಡ್ ಹೊಡಿತೀನಿ ರೀ. ಅವತ್ತು ಸ್ಟ್ರಾಂಗ್ ಐತೆ ಅಂತ ಹೇಳ್ಯಾರ ಅವರು. ಭಾಳ ಸ್ಟ್ರಾಂಗ್ ಐತೆ ಅಂತ ಹೇಳ್ಯಾರ. ಇದು ನುಗ್ಗೆ ಗಿಡ ನೋಡ್ರಿ, 2 ಫೂಟ್ ಐತಿ ಸದ್ಯ. ಹುಳ ಗಂಟು ಬಿದ್ದುಬಿಟ್ಟವ್ರಿ ಅವಕ್ಕೆ. ಮಿಡಿಚಿ ಇದಕ್ಕೆ ಗಂಟು ಬಿದ್ದವ್ರಿ ನುಗ್ಗೆ ಗಿಡಕ್ಕೆ. ಕೀಡಿ ಇದಕ್ಕೆ ಗಂಟು ಬಿದ್ದವ್ರಿ. ಚೊಗಚಿ ಗಿಡ ಅಂತಾರೆ, ಚೊಗಚಿ ಮತ್ತು ಅಗಸಿ ಗಿಡ ಅಂತಾರೆ ನೋಡ್ರಿ, ಆ ಗಿಡಕ್ಕೆ ಭಾಳ ಗಂಟು ಬಿದ್ದತ್ರಿ ಅದು. ಇವನ್ನ 2 ಮಿಕ್ಸ್ ಮಾಡಿ ಹೊಡೆದ್ರಿ ಈಗ ನಾನು. ಆ ಮಿಕ್ಸ್ ಅಂದ್ರೆ ಜುಗಾಡ್ ಮಾಡ್ಯಾನ್ರಿ, ಒಂದು ಜುಗಾಡ. ಇದು 2 ಲೀಟ್ರ್ ಕ್ಯಾನ್ ತೊಗೊಂಡ್ರಿ. ಇದು ಸಣ್ಣ ಸ್ಪ್ರೇ ತೊಗೊಂಡ್ರಿ. ಸಣ್ಣ ಸ್ಪ್ರೇ ಅಂಗಡಿ ಒಳಗೆ ತೊಗೊಂಬಂದು ಇದ್ರೊಳಗೆ ಅವ್ರು ಎಷ್ಟು ಪ್ರಮಾಣ ಹೇಳ್ಯಾರ ಅಷ್ಟು ಪ್ರಮಾಣ ಕಲಿಸಿ ಹಾಕ್ಯಂಡ್ರಿ. ಈಗ ಹೊಡ್ಕೊಂತ ಹೋಗೋದ್ರಿ ಅಷ್ಟಕ್ಕೆ. ಚಲೋ ಮಾಡಂಬರಿ. ಈಗ ಹೊಲ ನೋಡ್ರಿ ನಮ್ದೆಲ್ಲ ಐತ್ರಿ. ಒಂದು 3 ಕಣದ ಅಷ್ಟು ಮಟ್ಟ ಐತ್ರಿ ಸದ್ಯ. ಈಗ ಇದನ್ನು ಈಚೆಗಡೆ ಅಷ್ಟು ಹಚ್ಚೀನಿ. ಈ ವಾರ ಈಚೆಗಡೆ ತೊಗೊಂಬರೋಗ್ರಿ. ಒಂದು 40 ಗಿಡ ಅದಾವ್ರಿ ನುಗ್ಗಿ ಗಿಡ ಈ ಸದ್ಯಕ್ಕೆ. 6 ಫೂಟಿಗೆ ಒಂದು ಹಚ್ಚೇನ್ರಿ ಅವನ್ನ. ಹಂಗೆ ಫೂಟ್ ಅಂದ್ರೆ ಏನು ಲೆಕ್ಕ ಇಲ್ರಿ, ಹಂಗೆ ಸುಮ್ಮನೆ ನನ್ನ ಲೆಕ್ಕದ ಮ್ಯಾಗ 6 ಫೂಟಿನ ಮ್ಯಾಗ ಒಂದೊಂದು ಹಚ್ಚೇನ್ರಿ ಅವನ್ನ. ಒಂದು 30 ಬದ್ನಿ, 30 ಟಮಾಟಿ, 30 ಮೆಣ್ಸಿನ ಗಿಡ ಹಚ್ಚೇನ್ರಿ ಈಗ ನಾನು. ಈಗ ಇದಕ್ಕೆ ಎಣ್ಣೆ ಹೊಡ್ಕೊಂತ ತೊಗೊಂಬರ್ರಿ. ಈಗ ಒಂದಕ್ಕೆ ಪೂಜೆ ಮಾಡಿ ಹಚ್ಚಿದ ಗಿಡ ಅಂದ್ರೆ ಇದ ನೋಡ್ರಿ. ಇಲ್ಲಿದ್ದನ ಎಲ್ಲ ಚಲೋ ಮಾಡ್ಕೊಂಡು ತೊಗೊಂಡ್ರಿ. ಈಗ ನಾವು ಭಾಳ ಸಂಪ್ ಬೆಳೆದತ್ರಿ ಇದು ಗಿಡ. ಒಂದಿಷ್ಟು ಆಚೆ ಕಡೆ ಬುದಿನ ಮ್ಯಾಗ ಕುಂಟತ್ ಬೆಳೆದವ್ರಿ. ಗೊಬ್ಬರ ರೆಡಿ ಮಾಡಿ ಹಾಕ್ತೀನಿ ರೀ ಅದಕ್ಕೆ. ಈ ಟೈಪ್ ನೋಡ್ರಿ ನಮ್ಮ ಜುಗಾಡ್ ಸ್ಪ್ರೇ. ಕೈ ತೋಟಿದ್ದವ್ರು ಇಂಥವು ಮಾಡೋಕ್ಕೆ ಚಡ್ಡಿ ಇಲ್ರಿ. ಹಳ್ಳಿ ಒಳಗಾದ್ರೆ ಕೊಡ್ತಾರೆ ರೀ ರೈತರು. ರೈತರು ಕೇಳಿದ್ರೆ ಕೊಡ್ತಾರೆ ರೀ. ಆದ್ರೆ ಅಷ್ಟಗೊಂಡ ಪ್ರಮಾಣ ಇಲ್ರಿ ನಂದು. ಇದು 2 ಲೀಟ್ರ್ನ್ಯಾಗ ಮುಗಿತೈತೆ ರೀ. ಮಗುದು ಇನ್ನೂ ಉಳಿತೈತೆ ರೀ. ಇದು ನಂದು ಔಷಧ ಉಳಿತೈತೆ ರೀ. ಇದು ನಾ ಮತ್ತಿದನ್ನು ಅಲ್ಲೇ ಜಾಲಿ ಇರುತ್ತಲ್ರಿ, ಜಾಲಿಗೆ ಇಲ್ಲಿ ಕಸ ಕಂಟಿರುತ್ತಲ್ಲ ಅಲ್ಲೆಲ್ಲ ಹೊಡ್ಕೊಂಬಿಡ್ತೀನಿ ರೀ. ಅದನ್ನು ಗಿಡಕ್ಕಾಗಿ ಉಳಿತೈತೆ ರೀ. ಅದು ಉಳಿದ್ರೆ ನಾ ಏನು ಮಾಡ್ತೀನಿ, ಸುತ್ತಾರಲಿ ಕಸಕಡ್ಡಿ ಐತಲ್ಲ ಅದಕ್ಕೆ ಹೊಡ್ಕೊಂಬಿಡ್ತೀನಿ ರೀ. ಯಾರ್ದಾರು ಸಣ್ಣ ಪುಟ್ಟ ಕೈ ತೋಟಿತ್ತಂದ್ರೆ ಈ ಟೈಪ್ ಮಾಡ್ಕೊರಿ ನೀವು. ಆದ್ರೇನಪ್ಪ ಔಷಧ ಇದ್ರೊಳಗೆ ಉಳಿಸ್ಕೋಬೋದು, ಆದ್ರೆ ಔಷಧದಾಗ ಉಳ್ಸಕ್ಕೆ ಬರಲ್ಲ ರೀ. ಅವ್ರು ಒಂದೊಂದು ಪಾಕೆಟ ಇರ್ತಾರೆ. 1/4 kg, ಅರ್ಧ kg, 1 kg ಹಿಂಗೆ ಇರುತ್ತೆ ರೀ. ಅಷ್ಟು ಕೊಟ್ಟು ತರಬೇಕ್ರಿ ಅವನ್ನ. ಅಷ್ಟು ಕೊಟ್ಟು ತಂದು ನಮ್ಗೆ ಏಟು ಬೇಕು ಅಷ್ಟು ಯೂಸ್ ಮಾಡಿಕೊಂಡು ಮತ್ತು ಅದನ್ನು ಚಲೋ ಹಾಳಿ ಒಳಗೆ ಗಾಳಿ ಆಳಾರ್ದಂಗೆ ಕಟ್ಟಿ ಇಟ್ಬಿಟ್ರೆ ಮತ್ತು ಇನ್ನೊಂದು ಟೈಪ್ಗೆ ಇನ್ನೊಂದು ಸತ ಬರ್ತರಿ. ಅದು ಇನ್ನೊಂದು ಸತ ನೋಡ್ರಿ. ಇದು ಚೊಗಚಿ ಗಿಡ ನೋಡ್ರಿ. ಇದು ಇಲ್ಲೇ ಐತೆ ನೋಡ್ರಿ. ಕೀಡಿ ಹುಟ್ಟ ಚಿಗುರ ತಿನ್ನಾಗ ಒಂದು ಹುಟ್ಟತ್ರಿ. ಅದು ಹಿಂಗಾದ್ರೆ ಗಿಡ ಹುಟ್ಟಂಗಲ್ರಿ. ಗಿಡ ದೊಡ್ಡದಾಗಿಂದ ಬಂದು ತಿಂದ್ರೆ ಒಂದು 4-5 ತಪ್ಪಲ ತಿನ್ನತ್ರಿ ಅದು. ಆದರೆ ಈ ಚಿಗುರ ತಿಂತು ಅಂದ್ರೆ ಗಿಡನ ಹತ್ತಂಗಿಲ್ರಿ. ಅದು ಅರ್ಧ kg ಕೊಟ್ಟಾರಿ. ಅದ್ರಾಗ 5 ಕಿಲೋ ಬರೀ ಹುಳನ ತಿನ್ನತ್ರಿ ಅದು, ಚೊಗಚಿ ಬೀಜ. ಹಂಗೈತ್ರಿ ಅದು. ಅವ್ರು ಕೇಳಿದ್ರು ಫೋನ್ ಹಚ್ಚಿ, ಇಲ್ಲ ಹಂಗೆ ಅಂತಾರೆ ಅವ್ರು. 5 ಕಿಲೋ ಬರೀ ಅದು ಹುಳನ ತಿಂದ್ಬಿಟ್ಟತ್ರಿ ಅದು. ಅಂಥದ್ದು 5 ಕಿಲೋದ ನಾ ಹಚ್ಚೇನ್ರಿ. ನೋಡ್ರಿ ಬಿದ್ದಾವ ನೋಡ್ರಿ ಅಲ್ಲಿ ಅಗಲಿಕೆ. ಆಗಲ್ಲಿ ಹೊಡೆದಿದ್ನ ಎಣ್ಣೆ ಬೀಳಾವಂತವ್ರಿ. ಹಂಗೆ ಹೋಗೈತೆ ನೋಡ್ರಿ ಇಲ್ಲೊಂದು. ಮತ್ತು ಅಷ್ಟು ತಿಂದಾಗ್ಬಿಡ್ತಿದ್ರಿ ಅವು. ನಾ ಇವತ್ತು ಎಣ್ಣೆ ಹೊಡಲಿಲ್ಲ ಅಂದ್ರೆ ಒಂದು 7-8 ಗಿಡ ತಿಂದು ಒಣಗಿಸಿಬಿಟ್ಟವ್ರಿ. ಗಿಡ ಒಣಗೋಗ್ಬಿಟ್ಟದ. ಬಿದ್ದಾವ ನೋಡ್ರಿ ಇಲ್ಲಿ ಅಗಲಿಕೆ. ಭಾಳ ತಗಿಲ್ರಿ, ಅರ್ಧ ತಾಸು ಆಯ್ತು. ನಾ ದಿವಸ ಹೊಲದೊಳಗೆ ಏನೇನು ಮಾಡ್ತೀನಿ ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ರೀ. ನನ್ನ ವೀಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.